ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕೆ? ಹಾಗಾದರೆ ಯುಗಾದಿ ದಿನ ತಪ್ಪದೇ ಸಣ್ಣ ಐಶ್ವರ್ಯ ದೀಪದ ಪೂಜೆ ಮಾಡಿ. ಈ ತಿಂಗಳ ಮಾರ್ಚ್ 19ರ ಗುರುವಾರದಂದು ನಮ್ಮ ಯುಗಾದಿ ಹಬ್ಬ ಬರಲಿದೆ. ಆದರೆ ಅದೇ ದಿನ ಅಮಾವಾಸ್ಯೆಯ ಕಾಲವೂ ಇರುವುದರಿಂದ ಈ ಯುಗಾದಿ ಹಬ್ಬವನ್ನು ಯಾವ ಸಮಯದಲ್ಲಿ ಆಚರಿಸಬೇಕು, ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳೇನು? ಯುಗಾದಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಮಾರ್ಚ್ 19ರ ಗುರುವಾರ ಬೆಳಗ್ಗೆ 6:55ರವರೆಗೆ ಫಾಲ್ಗುಣ ಅಮಾವಾಸ್ಯೆಯ ಗಡಿಯಿದೆ. ಆದ್ದರಿಂದ ಯುಗಾದಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ಬೆಳಗ್ಗೆ 7 ಗಂಟೆಯ ನಂತರವೇ ಪ್ರಾರಂಭಿಸಬೇಕು. ಯುಗಾದಿ ಹಬ್ಬ ಬಂತೆಂದರೆ ಸಾಕು, ಮನೆಯ ಮಹಿಳೆಯರು ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಮತ್ತು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ, ದೇವರ ಫೋಟೋಗಳಿಗೆ ಹಳದಿ ಕುಂಕುಮ ಹಚ್ಚಿ ದೀಪಾರಾಧನೆ ಮಾಡುತ್ತಾರೆ. ಆದರೆ ಈ ಯುಗಾದಿಯಂದು ಬೆಳಗ್ಗೆ 7 ಗಂಟೆಯ ನಂತರವೇ ನಿಮ್ಮ ಮನೆ ಅಥವಾ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ಯುಗಾದಿಯ ದಿನ ಯಾವುದೇ ದೇವರನ್ನು ಪೂಜಿಸಬಹುದು. ಅದರಲ್ಲೂ ಲಕ್ಷ್ಮೀದೇವಿ ಮತ್ತು ವಿಷ್ಣುವನ್ನು ಪೂಜಿಸಿದರೆ ಬಹಳ ಒಳ್ಳೆಯದು. ಈ ಹಬ್ಬದಂದು ಪ್ರತಿಯೊಬ್ಬರೂ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡಿ ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ. ಯುಗಾದಿಯಂದು ತಲೆಗೆ ಮತ್ತು ಶರೀರಕ್ಕೆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ಈ ದಿನ ತಪ್ಪದೇ ಮನೆಯ ಹೊಸ್ತಿಲಿಗೆ ಹಳದಿ ಕುಂಕುಮ ಹಚ್ಚಿ ಮಾವಿನ ಎಲೆಯ ತೋರಣಗಳಿಂದ ಅಲಂಕರಿಸಿ. ಮಾವಿನ ತೋರಣ ಕಟ್ಟುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ದೈವಿಕ ಕಳೆ ಹೆಚ್ಚುತ್ತದೆ. ಪೂಜೆ ಮಾಡುವ ಮಹಿಳೆಯರು ಕಾಲಿಗೆ ಹಳದಿ ಹಚ್ಚಿ ಪೂಜಾ ಕೋಣೆಯಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ದೀಪ ಹಚ್ಚಿ. ಬೆಳಗ್ಗೆ 7ರಿಂದ 9 ಗಂಟೆಯೊಳಗೆ ಪೂಜೆ ಮಾಡುವುದು ಶ್ರೇಷ್ಠ. ಈ ಯುಗಾದಿಯಂದು ಬೇರೇನೂ ಮಾಡದಿದ್ದರೂ ಪರವಾಗಿಲ್ಲ, ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಹಾಲು ಉಕ್ಕಿಸಬೇಕು. ಹಾಲು ಉಕ್ಕಿಸಿ ಆ ಹಾಲಿನಿಂದ ಪಾಯಸ ತಯಾರಿಸಿ ಲಕ್ಷ್ಮೀದೇವಿಗೆ ನೈವೇದ್ಯ ಅರ್ಪಿಸಿ. ಯುಗಾದಿಯಂದು ಹಾಲು ಉಕ್ಕಿಸಿದರೆ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಪೂಜೆಯ ಸಮಯದಲ್ಲಿ ಅರಿಶಿಣದಿಂದ ಸಣ್ಣ ಗಣಪತಿಯನ್ನು ಮಾಡಿ ಪೂಜಿಸಿದರೆ ವರ್ಷವಿಡೀ ನಿಮ್ಮ ಕಾರ್ಯಗಳಲ್ಲಿ ಅಡೆತಡೆಗಳಿಲ್ಲದೆ ಯಶಸ್ಸು ಸಿಗುತ್ತದೆ. ಆಕಳ ತುಪ್ಪದಿಂದ ದೀಪ ಹಚ್ಚಿದರೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಪೂಜೆಯಲ್ಲಿ ನಿಮ್ಮ ಹೆಸರು ಮತ್ತು ಗೋತ್ರವನ್ನು ಸ್ಮರಿಸಿ ಈ ವರ್ಷ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಸಂಕಲ್ಪ ಮಾಡಿ. ಯುಗಾದಿಯಂದು ಪ್ರತಿಯೊಬ್ಬರೂ ಯುಗಾದಿ ಬೇವು ಬೆಲ್ಲ ತಯಾರಿಸಿ ದೇವರಿಗೆ ಅರ್ಪಿಸಿ. ನಂತರ ಕುಟುಂಬದವರೆಲ್ಲರೂ ಅದನ್ನು ಸ್ವೀಕರಿಸಬೇಕು. ಪೂಜಾ ಕೋಣೆಯಲ್ಲಿ 2 ದೀಪಗಳನ್ನು ಹಚ್ಚಿ ಪಾಯಸ ಮತ್ತು ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ. ನೀವು ತಯಾರಿಸುವ ಬೇವು ಬೆಲ್ಲದಲ್ಲಿ 6 ರುಚಿಗಳು ಇರಬೇಕು. ಸಿಹಿಗೆ ಬೆಲ್ಲ, ಹುಳಿಗೆ ಹುಣಸೆಹಣ್ಣು, ಕಹಿಗೆ ಬೇವಿನ ಹೂವು, ಒಗರಿಗೆ ಮಾವಿನಕಾಯಿ ತುಂಡುಗಳು, ಉಪ್ಪು ಮತ್ತು ಖಾರ. ಇವುಗಳಿಂದ ಬೇವು ಬೆಲ್ಲ ತಯಾರಿಸಿ. ಇದನ್ನು ತಯಾರಿಸುವ ಮಹಿಳೆಯರು ಉಪವಾಸವಿದ್ದು ತಯಾರಿಸುವುದು ಒಳಿತು. ಪೂಜೆ ಮುಗಿದ ನಂತರವೇ ಪ್ರಸಾದ ಸ್ವೀಕರಿಸಿ. ಈ ದಿನ ಹೊಸ ಮಣ್ಣಿನ ಮಡಕೆಯನ್ನು ಖರೀದಿಸಿ ಅದರಲ್ಲಿ ಬೇವು ಬೆಲ್ಲ ತಯಾರಿಸಿದರೆ ಅಷ್ಟೈಶ್ವರ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿರುತ್ತಾರೆ. ಆದ್ದರಿಂದ ಈ ದಿನ ಹಸುವಿಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ನೀಡಿ. ಇದರಿಂದ ಪಾಪಗಳೆಲ್ಲ ದೂರವಾಗಿ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಹಾಗೆಯೇ ಹೊಸ ಪಂಚಾಂಗವನ್ನು ತಂದು ಪೂಜಾ ಕೋಣೆಯಲ್ಲಿಟ್ಟು ಪೂಜಿಸಿ. ಕಾಲಪುರುಷನ ಅನುಗ್ರಹದಿಂದ ವರ್ಷವಿಡೀ ಗ್ರಹ ದೋಷಗಳಿಲ್ಲದೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ನಿಮ್ಮ ಪೂಜಾ ಕೋಣೆಯಲ್ಲಿ ಐಶ್ವರ್ಯ ದೀಪ ಹಚ್ಚುವುದು ಬಹಳ ಒಳ್ಳೆಯದು. ಕಲ್ಲುಪ್ಪಿನ ಮೇಲೆ ಮಣ್ಣಿನ ದೀಪವನ್ನಿಟ್ಟು ಹಚ್ಚುವುದನ್ನೇ ಐಶ್ವರ್ಯ ದೀಪ ಎನ್ನುತ್ತಾರೆ. ಒಂದು ತಟ್ಟೆಯಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಮಣ್ಣಿನ ದೀಪವಿಟ್ಟು ಬೆಳಗಿಸಿ. ಯುಗಾದಿಯಂದು ಉಪ್ಪಿನ ದೀಪ ಹಚ್ಚುವುದರಿಂದ ದಾರಿದ್ರ್ಯ ದೂರವಾಗಿ ವರ್ಷವಿಡೀ ಲಕ್ಷ್ಮಿಯು ಮನೆಯಲ್ಲಿ ವಾಸಿಸುತ್ತಾಳೆ. ಹೊಸ ವರ್ಷದಂದು ನಿಮ್ಮ ಮನೆಯ ಬಾಗಿಲಿಗೆ ಬೂದುಗುಂಬಳಕಾಯಿಯನ್ನು ಕಟ್ಟಿ
ಇದರಿಂದ ದೃಷ್ಟಿದೋಷ ನಿವಾರಣೆಯಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಸುಮಂಗಲೆಯರು ತುಳಸಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತವಾಗುತ್ತದೆ. ಸಾಧ್ಯವಾದರೆ ಪೂಜೆ ಮುಗಿದ ನಂತರ 5 ಮುತ್ತೈದೆಯರನ್ನು ಮನೆಗೆ ಕರೆದು ತಾಂಬೂಲ ನೀಡಿ. ಇದರಿಂದ ಕುಟುಂಬಕ್ಕೆ ಶುಭವಾಗುತ್ತದೆ. ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತಿದ್ದರೆ ಈ ಹಬ್ಬದಂದು ನಿಮ್ಮ ಬೀರು ಅಥವಾ ಪರ್ಸ್ನಲ್ಲಿ ಪಚ್ಚ ಕರ್ಪೂರವನ್ನು ಇಟ್ಟುಕೊಳ್ಳಿ. ಇದರಿಂದ ಆದಾಯ ಹೆಚ್ಚುತ್ತದೆ. ಹಿರಿಯರ ಮತ್ತು ತಂದೆ ತಾಯಿಯ ಆಶೀರ್ವಾದ ಪಡೆಯಿರಿ. ಇದರಿಂದ ವಿಜಯ ಸಿಗುತ್ತದೆ. ನಿಮ್ಮ ಶಕ್ತಿಗನುಗುಣವಾಗಿ ಬಡವರಿಗೆ ದಾನ ಮಾಡಿ. ಇದು ಪುಣ್ಯ ತರುತ್ತದೆ. ಯುಗಾದಿಯ ಇಡೀ ದಿನ ಶುಭ ಮುಹೂರ್ತವೇ ಆಗಿರುವುದರಿಂದ ಹೊಸ ಕೆಲಸಗಳನ್ನು ಆರಂಭಿಸಲು ಇದು ಸುದಿನ. ಆರ್ಥಿಕ ಸಂಕಷ್ಟದಲ್ಲಿರುವವರು ಪೂಜಾ ಕೋಣೆಯಲ್ಲಿ ಕುಬೇರ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಧನಲಾಭವಾಗುತ್ತದೆ. ಈ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೈವ ದರ್ಶನ ಮಾಡಿ. ವಿಶೇಷವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಅರ್ಪಿಸಿದರೆ ಶುಭವಾಗುತ್ತದೆ. ಬ್ರಾಹ್ಮಣರಿಗೆ ಮಣ್ಣಿನ ಮಡಕೆ ದಾನ ಮಾಡಿದರೆ ವರ್ಷವಿಡೀ ಧನಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ. ಸಂಜೆ 6 ಗಂಟೆಯ ನಂತರ ಮನೆಯ ಮುಂದೆ ಸ್ವಚ್ಛಗೊಳಿಸಿ. ಹೊಸ್ತಿಲ ಹೊರಗೆ 2 ದೀಪಗಳನ್ನು ಹಚ್ಚಿ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಯುಗಾದಿಯಂದು ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಹಾಗೆಯೇ ಮಾಂಸಾಹಾರ ಸೇವಿಸಬೇಡಿ. ಮನೆಯಲ್ಲೆಲ್ಲ ಹಳದಿ ನೀರನ್ನು ಪ್ರೋಕ್ಷಣೆ ಮಾಡಿ. ಇದರಿಂದ ದಾರಿದ್ರ್ಯ ದೇವತೆ ಮನೆಯಿಂದ ಹೊರಹೋಗುತ್ತಾಳೆ. ಪೂಜೆ ಮಾಡುವಾಗ ಅಕ್ಷತೆಯನ್ನು ಇಟ್ಟುಕೊಂಡು ದೀಪಾರಾಧನೆ ಮಾಡಿ. ನಂತರ ಆ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಿ. ಇದರಿಂದ ಪುಣ್ಯಫಲ ಲಭಿಸುತ್ತದೆ. ಮಧ್ಯಾಹ್ನ ಮಲಗಬೇಡಿ. ಇದು ಅಶುಭ. ದಂಪತಿಗಳು ಬ್ರಹ್ಮಚರ್ಯ ಪಾಲಿಸಬೇಕು. ಲಕ್ಷ್ಮೀದೇವಿಗೆ ವೀಳ್ಯದೆಲೆ ಎಂದರೆ ಪ್ರೀತಿ. ಆದ್ದರಿಂದ ಲಕ್ಷ್ಮೀ ಪಟದ ಮುಂದೆ ವೀಳ್ಯದೆಲೆ ಇಟ್ಟು ದೀಪ ಹಚ್ಚಿ. ಗುರುವಾರ ಯುಗಾದಿ ಬಂದಿರುವುದರಿಂದ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸಿದರೆ ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಒಳ್ಳೆಯದು. ವ್ಯಾಪಾರಸ್ಥರು ಹಳದಿ ಬಟ್ಟೆಯಲ್ಲಿ 5 ಹಳದಿ ಕೊಂಬುಗಳನ್ನು ಕಟ್ಟಿ ಗಲ್ಲಾಪೆಟ್ಟಿಗೆಯಲ್ಲಿಡಿ. ಜಾತಕದಲ್ಲಿ ಶನಿ ದೋಷವಿದ್ದರೆ ಅಶ್ವತ್ಥ ಮರದ ಕೆಳಗೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಇದರಿಂದ 7 ಶನಿ ದೋಷ ನಿವಾರಣೆಯಾಗುತ್ತದೆ. ಸಂಜೆ 6 ರಿಂದ 7 ಗಂಟೆಯ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ ಎನ್ನಲಾಗುತ್ತದೆ. ಆ ಸಮಯದಲ್ಲಿ ದೀಪ ಹಚ್ಚಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳಿ. ಅದು ಖಂಡಿತ ಈಡೇರುತ್ತದೆ. ಹೊಸ ವರ್ಷವನ್ನು ಒಳ್ಳೆಯ ಆಲೋಚನೆಗಳಿಂದ ಆರಂಭಿಸಿ. ಈ ವರ್ಷ ಪರಾಭವ ನಾಮ ಸಂವತ್ಸರ ಆರಂಭವಾಗುತ್ತಿದೆ. ಇಂತಹ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ವರ್ಷವಿಡೀ ಐಶ್ವರ್ಯ ಮತ್ತು ಸುಖ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.